ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಿಡ್ಸ್ ಸ್ಪೆಷಲ್ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸಹ ಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ಕಾರ್ನ್ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹೀಗೆ ನಾನಿಲ್ಲಿ ಒಂದು ಜೋಳನ ತಗೊಂಡಿದ್ದೀನಿ, ಅದನ್ನು ಬಿಡಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ. ಇದು ಬೇಸಿಕ್ ಜೋಳ ಅಲ್ಲ, ಹಸಿ ಜೋಳನೇ. ಬೌಲಲ್ಲಿ ಕಟ್ ಮಾಡ್ಕೊಂಡಂತಹ ಜೋಳ ಮತ್ತು 3 ಸ್ಪೂನ್ ರವಾನ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ. ನೀವು ಒರೆಗಾನೋ ಇದ್ರೂ ಸಹ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರನ್ನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬ್ಯಾಟರ್ ರೀತಿಯಲ್ಲಿ ರೆಡಿ ಆಗುತ್ತೆ. ಇದನ್ನು ನೀವು ಒಂದು 5 ನಿಮಿಷ ಮುಚ್ಚಿಡಬೇಕು. ಇವಾಗ 5 ನಿಮಿಷ ಆಗಿದೆ. ಬ್ಯಾಟರ್ನ ಚೆಕ್ ಮಾಡ್ತಾ ಇದ್ದೇನೆ. ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ನಾನಿಲ್ಲಿ ದೋಸೆ ತವನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬೆಣ್ಣೆನ ಹಾಕ್ತಾ ಇದ್ದೇನೆ. ಇವಾಗ ಇದರಲ್ಲಿ ನಾವು ರೆಡಿ ಮಾಡಿಟ್ಕೊಂಡಂತಹ ಬ್ಯಾಟರ್ನ ಸ್ಪ್ರೆಡ್ ಮಾಡಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಅದನ್ನು ಕೊಡಿ. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎರಡೂ ಕಡೆನೂ ಚೆನ್ನಾಗಿ ಬೇಯಿಸಬೇಕು. ಇಲ್ಲಿ ಸ್ಕ್ವೇರ್ ಶೇಪ್ನ ಕೊಡ್ತಾ ಇದ್ದೇನೆ. ಹಾಗೆ ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾವ ಕಡೆ ಚೆನ್ನಾಗಿ ಬೆಂದಿದೆಯೋ ಆ ಕಡೆಯಲ್ಲೇ ನಾವು ಪಿಜ್ಜಾ ಸಾಸ್ನ ಹಚ್ತಾ ಇದ್ದೇನೆ. ನೀವು ಪಿಜ್ಜಾ ಸಾಸ್ ಇಲ್ಲ ಅಂದರೆ ನೀವು ಟೊಮೆಟೊ ಕೆಚಪ್ನ ಸಹ ಯೂಸ್ ಮಾಡ್ಬೋದು. ಇವಾಗ ನಾನಿಲ್ಲಿ ಕ್ಯಾಪ್ಸಿಕಮ್ನ ಇಡ್ತಾ ಇದ್ದೇನೆ. ಪಿಜ್ಜಾ ಥರನೇ ಕಾಣಿಸ್ಬೇಕು ಅಲ್ವಾ ಮಕ್ಕಳಿಗೆ, ಸೊ ಅದರಿಂದ. ಹಾಗೆ ಸ್ವಲ್ಪ ಪ್ರೊಸೆಸ್ ಚೀಸ್ನ ಹಾಕ್ತಾ ಇದ್ದೇನೆ. ನೀವು ಲಂಚ್ ಬಾಕ್ಸಿಗೆ ಕೊಡೋದಾದರೆ ಪ್ರೊಸೆಸ್ ಚೀಸ್ನೇ ಹಾಕಿ. ಮೊಸರೆಲ್ಲ ಚೀಸ್ನ ಹಾಕಕ್ಕೆ ಹೋಗಬೇಡಿ. ಸ್ನ್ಯಾಕ್ಸ್ ಟೈಮಿಗೆಲ್ಲ ಅದು ತುಂಬ ಗಟ್ಟಿಯಾಗಿ ಡ್ರೈ ಆಗಿಬಿಡುತ್ತೆ. ಸೊ ಅದರಿಂದ ಲಂಚ್ ಬಾಕ್ಸಿಗೆ ಕೊಡೋದಾದರೆ ಪ್ರೊಸೆಸ್ ಚೀಸ್ನೇ ಯೂಸ್ ಮಾಡಿ. ಹಾಗೆ ಈಗ ಚೀಸ್ನ ಹಾಕಾಗಿದೆ. ಇದನ್ನು 1-2 ನಿಮಿಷ ಮತ್ತೆ ಬೇಯಿಸ್ತಿದ್ದೀನಿ ಸ್ವಲ್ಪ ಬಟರ್ ಹಾಕಿ. ಇವಾಗ ಹೋಮ್ ಮೇಡ್ ಪಿಜ್ಜಾ ರೆಡಿಯಾಗಿದೆ. ಇದು ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಸಹ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.